ಉಡುಪಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಅವರು ಆಸ್ಪತ್ರೆಗೆ ಅಗತ್ಯವಿರುವ ಮಾನವ ಸಂಪನ್ಮೂಲ ಹಾಗೂ ವೈದ್ಯಕೀಯ ಸಲಕರಣೆಗಳಿಗಾಗಿ 28 ಕೋಟಿ ರು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕೂಸಮ್ಮ ಶಂಭುಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅದರ ಪರಿಹಾರಕ್ಕಾಗಿ ಸಭೆ ನಡೆಸಲಾಗಿದೆ. ಉಡುಪಿ ಜಿಲ್ಲೆಯ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿ ಚರ್ಚಿಸಲು ಇದೇ 16ರಂದು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ಕರೆಯಲಾಗಿದೆ. ಸದ್ಯ ಜಿಲ್ಲೆಯಲ್ಲಿ ವೈದ್ಯರ ಕೊರತೆ ಇಲ್ಲ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅವರು ಭರವಸೆ ನೀಡಿದರು. ನೂತನ ಜಿಲ್ಲಾಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ಆರಂಭವಾದ ಬಳಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಹಳೆಯ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಸ್ಥಳಾಂತರಿಸುವ ಯೋಜನೆ ಇದೆ. ಇದರೊಂದಿಗೆ ರಾಜ್ಯಾದ್ಯಂತ ರಕ್ತದಾನದ ಕುರಿತು ವ್ಯಾಪಕ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಇವತ್ತು ಅದಕ್ಕೆ HR ಮಾನವ ಸಂಪನ್ಮೂಲ HR ಮತ್ತು ಎಕ್ವಿಪ್ಮೆಂಟ್ಗೆ ಸುಮಾರು 28 ಕೋಟಿ ರೂಪಾಯಿಗೆ ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿದೆ. ಇದರ ಬಗ್ಗೆ ನಾವು ಈಗಾಗಲೇ ಫೈನಾನ್ಸ್ ಕೂಡ ನಾವು ಮಾತಾಡಿದ್ದೇವೆ. ಎರಡನೇದು, ಈ ಆಸ್ಪತ್ರೆ ಸಮಸ್ಯೆ ಇದೆ, ಇಲ್ಲಿಗ ಪೇಷಂಟ್ ನೋಡೋಕೆ ಅಧಿಕಾರಿ ಇದ್ದಾರೆ, ಮಾಡಬಹುದು. ಮತ್ತು ಇದು ಅಲ್ಲಿ ಇಲ್ಲಿ ಸಮಸ್ಯೆ ಆದ ಕಾರಣ ಇದಕ್ಕೊಂದು ಹೇಗೆ ಪರಿಹಾರ ಕಾಣುವುದು ನಾವು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಸಮಯ ನಿಗದಿಪಡಿಸಿದ್ದೇವೆ. ಅದಕ್ಕಾಗಿ 16ನೇ ತಾರೀಕಿನಂದು ಉಡುಪಿ ಜಿಲ್ಲೆಯ ಆರೋಗ್ಯ ಸಂಬಂಧಪಟ್ಟ ಹಾಗೆ ಅದು ಅಜರ್ಕ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, MCH ಹಾಸ್ಪಿಟಲ್, ಇನ್ನು ಮತ್ತು ಇತರ ಕೆಲವು ಜಿಲ್ಲೆಯ ಆಸ್ಪತ್ರೆ, ಬೈಂದೂರಲ್ಲಿ ಇವತ್ತು ತಾಲೂಕು ಆಸ್ಪತ್ರೆ ಮಾಡಬೇಕಂತಲ್ಲಿ ಕೂಡ ಹೆಚ್ಚಿದಕ್ಕೆ ಬಹಳಷ್ಟು ದೂರ ಇದೆ. ಇದಕ್ಕೆ ಸಂಬಂಧಪಟ್ಟ ಇದೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳು, ಅದು ನಮ್ಮ ಇಲಾಖೆ ಅಧಿಕಾರಿಗಳು, ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ನಮ್ಮ ಉಡುಪಿ ಜಿಲ್ಲೆಯ ಮುಖಂಡಗಳ ಸಭೆ ನಾವಲ್ಲಿ ಕರೆದು ಅದಕ್ಕೆ ಒಂದು ಅಂತಿಮವಾದ ಒಂದು ರೂಪರೇಷ ಕೊಡ್ತೇವೆ. ವೈದ್ಯರ ಕೊರತೆ ಇಲ್ಲ, ಬೇಕಾದಷ್ಟು ವೈದ್ಯರು ಎಲ್ಲ ಕಡೆ ನಮ್ಮ ತಾಲೂಕು ಆಸ್ಪತ್ರೆ ಇದ್ದಾರೆ, ಜಿಲ್ಲೆ ಆಸ್ಪತ್ರೆ ಇದ್ದಾರೆ, ಈ ಆಸ್ಪತ್ರೆ ಕೂಡ ಇದೆ. ಪೇಷಂಟ್ ಕೂಡ ಬಹುತೇಕ 70 to 80% ಪೇಷಂಟ್ ಕೂಡ ಇವತ್ತು ಇದ್ದಾರೆ. ಬಂದವರಿಗೆ ಉತ್ತಮವಾದ ಚಿಕಿತ್ಸೆ ಕೂಡ ಇದೆ. ಅದಲ್ಲದೆ ನಮ್ಮ ಸೈಕಾಟ್ರಿಕ್ ಸಂಬಂಧಪಟ್ಟ ಹಾಗೆ ಇವತ್ತು ರಸ್ತೆಯಲ್ಲಿ ಯಾರಿಗಿಲ್ಲದ ಅವರು ಮಾನಸಿಕ ತಿರುಗಾಡ್ತಾ ಇದ್ದಾರೆ, ಅವರನ್ನು ತಂದು ಇಲ್ಲಿ ಬಹುಶಃ ಅವರು ಆರೈಕೆ ಮಾಡಿ ಮತ್ತೆ ಮನೆಗೆ ಎಷ್ಟು 38 ಡಾಕ್ಟರ್ ವಾಸುದೇವರಾವ್ ಬಹುಶಃ ಇದಾಗಿದ್ದಾರೆ, ಸೈಕಾಟ್ರಿಕ್ ಡಾಕ್ಟರ್, ಅವ್ರನ್ನ ಎಲ್ಲ ಮನೆಗೆ ಮುಟ್ಟಿಸುವ ಕೆಲಸ ಕೂಡ ಇವತ್ತಾಗಿದೆ. ಇದು ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇಲ್ಲ. ಆದ ಕಾರಣ ಸರ್ಕಾರಿ ಕ್ಷೇತ್ರದಲ್ಲಿರುವಂತಹ ಆರೋಗ್ಯ ಆಸ್ಪತ್ರೆ ಮತ್ತು ವ್ಯವಸ್ಥೆಗಳು ಇವತ್ತು ಉಡುಪಿಯಲ್ಲಿ ಅತ್ಯುತ್ತಮವಾಗಿ ಹೋಗ್ತಿದೆ. ಡಾಕ್ಟರ್ ಕೂಡ ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದು ನಾವು ಆರೋಗ್ಯ ಇಲಾಖೆ ಮುಖಾಂತರ ಸರ್ಕಾರ ಮುಖಾಂತರ ಮಾಡ್ತೇವೆ. ಓಲ್ಡ್ ಆಸ್ಪತ್ರೆ ಇದೆ, ಪಕ್ಕದಲ್ಲಿ ಹೊಸ ಆಸ್ಪತ್ರೆ ಇವತ್ತು ಆಗಿದೆ. ಇವತ್ತು ಹತ್ತಿರದಲ್ಲೇ ಇವತ್ತು MCH ಆಸ್ಪತ್ರೆ ಇದ್ದರೆ ಪೇಷಂಟ್ಗಳಿಗೆ, ಇನ್ನಿತರ ವ್ಯವಸ್ಥೆಗಳಿಗೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಎಲ್ಲರಿಗೂ ಮತ್ತು ವೈದ್ಯಕೀಯ ಇದಕ್ಕೆಲ್ಲ ಕೂಡ ಪ್ರಯೋಜನ ಆಗ್ತದೆ. ಆ ಒಂದು ಆಲೋಚನೆ ಇದೆ. ಅದಕ್ಕೆ ಒಟ್ಟಾರೆಯಾಗಿ ಅಲ್ಲಿ ಅದನ್ನು ಇದ್ದ ಆಸ್ಪತ್ರೆ ಹೊಸದಾಗಿ ಕಟ್ಟುವಾಗ ಹಿಂದಿನ ಆಸ್ಪತ್ರೆಯಲ್ಲಿ ಯಾವ ರೀತಿ ಮಾಡಬಹುದು, ಇದನ್ನು ಯಾವ ರೀತಿ ತರಬಹುದು ಅಂತ ಆಲೋಚನೆ ಮಾಡಿಕೊಂಡು ಅನುಷ್ಠಾನ ಮಾಡಿ ಪ್ರಯತ್ನ ಮಾಡ್ತೇವೆ. ಬಹುಶಃ ಅತ್ಯುತ್ತಮ ಸದುದ್ದೇಶದಿಂದ ಒಂದು ಮಾದರಿ ಆಸ್ಪತ್ರೆ ನಮಗೆ ಕಟ್ಟಿ ಕೊಟ್ಟಿದ್ದಾರೆ. ಕೆಲವು ಕಾರಣಾಂತರದಿಂದ ಆ ಒಂದು ಸಂದರ್ಭದಲ್ಲಿ ಇರೋದು ಸಮರ್ಪಕವಾಗಿ ನಿಭಾಯಿಸುವಂತ ಪರಿಸ್ಥಿತಿಯಲ್ಲಿ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ಫಾರಿನ್ ಟೆಕ್ನಾಲಜಿ ಇವತ್ತು ಟೆಕ್ನಿಕಲ್ ಇವತ್ತು ಎಕ್ವಿಪ್ಮೆಂಟ್ಗಳು ಅದೊಂದು ರಿಪೇರಿ ಬಂದ ರಿಪೇರಿ ಮಾಡ್ಲಿಕ್ಕೆ ನಮ್ಮಲ್ಲಿ ಜನ ಸಿಕ್ಕುದಿಲ್ಲ. ಮತ್ತು ಸೆಂಟ್ರಲೈಸ್ AC ಸೆಂಟ್ರಲ್ 10 ಪೇಷಂಟ್ 100 ಪೇಷಂಟ್ ಬಂದರೂ ಕೂಡ ಇವತ್ತು ಎಲ್ಲ SN ಆಗ್ಬೇಕು, 10 ಪೇಷಂಟ್ ಬಂದರೂ ಕೂಡ ಎಲ್ಲ SC ಆಗ್ಬೇಕು. ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಬಿಲ್ ಬರ್ತದೆ. ಅದಲ್ಲದೆ ಪ್ರತಿಯೊಂದು ಕೂಡ ಇವತ್ತು ಅದರ ವಿಶಿಷ್ಟತೆ ಇರುವಂತಹ ಒಂದು ಆಸ್ಪತ್ರೆ ಆಗಿದೆ. ಮೇಂಟೈನ್ ಸರ್ಕಾರದ ವ್ಯವಸ್ಥೆಯಿಂದ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ. ಎಷ್ಟು ದಿವಸ ಹೇಳಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇದಕ್ಕೆ ಒಂದು ಅಂತ್ಯ ಒಂದು ಸಿಸ್ಟಮ್ಯಾಟಿಕ್ ಒಂದು ಆಲೋಚನೆ ಮಾಡಿಕೊಂಡು ಒಂದು ಉತ್ತಮ ರೀತಿ ಮಾಡಬೇಕು. ಅದಕ್ಕಾಗಿ ಇದನ್ನು ಯಾವ ರೀತಿ ಬೇರೆ ರೀತಿ ಉಪಯೋಗ ಮಾಡಬಹುದು, ಏನ್ ಮಾಡಬಹುದು ಚರ್ಚೆ ಮಾಡ್ತೇವೆ. ಬಹುಶಃ ಇದನ್ನು ಒಂದು ಉತ್ತಮ ರೀತಿಯ ವ್ಯವಸ್ಥೆ ನಾವು ಆರೋಗ್ಯ ಸಹಿತ ಮಾಡ್ತೇವೆ. ಎಲ್ಲರಿಗೂ ಕೂಡ ಅದು ಎಲ್ಲಿ ಆಗ್ಬೇಕಂತಲ್ಲ, ಜನರಿಗೆ ಎಲ್ಲಿಯಾದ್ರೂ ಕೂಡ ಉತ್ತಮವಾದ ವ್ಯವಸ್ಥೆ ಆಗ್ಬೇಕು. ಇವತ್ತು ಬ್ಲಡ್ ಕ್ಯಾಂಪ್ಗೆ ದೊಡ್ಡ ಮಟ್ಟ ಅವೇರ್ನೆಸ್ ಕೊಡ್ಬೇಕಾಗುತ್ತೆ. ಇವತ್ತು ಸಂಘ ಸಂಸ್ಥೆಗಳು ಅವರದೇ ಪ್ರಯತ್ನ ಮುಖಾಂತರ ಆ ಬ್ಲಡ್ ಬ್ಯಾಂಕ್ ಪ್ರಯತ್ನ ಅದರಷ್ಟಕ್ಕೆ ನಡೀತಾ ಇದೆ ಆ ಒಂದು ಇದರಲ್ಲಿ. ಹಾಗಾಗಿ ಅದನ್ನೊಂದು ಎಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಒಂದು ಸಿಸ್ಟಮ್ ಮಾಡಿ ಬ್ಲಡ್ ಕೊಡ್ಲಿಕ್ಕೆ ಆ ದೊಡ್ಡ ಮಟ್ಟ ಪ್ರೋತ್ಸಾಹ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಒಗ್ಗಟ್ಟಿನಿಂದ ಅದು ನಮ್ಮ ರಾಜ್ಯ ಮಟ್ಟದ ಬ್ಲಡ್ ಬ್ಯಾಂಕ್ ಅಧಿಕಾರಿಗಳು ಹಿಡಿದು ತಾಲೂಕು ಮಟ್ಟದ ಅಧಿಕಾರಿ ಒಗ್ಗಟ್ಟಿನಿಂದ ಸಂಘ ಎಲ್ಲರೂ ಕೂಡ ಸೇರಿಸಿಕೊಂಡು ಇಡೀ ರಾಜ್ಯವೇ ಬ್ಲಡ್ಗೆ ಸಂಬಂಧಪಟ್ಟ ದೊಡ್ಡ ಜನಜಾಗೃತಿ ಇವತ್ತು ಮುಂದಾಗ್ತದೆ ಎಂಬ ಭಾವನೆಯನ್ನು ತರಲಿಕ್ಕೆ ನಾವು ಒಗ್ಗಟ್ಟಾಗಿ ಆ ಕೆಲಸವನ್ನು ಮಾಡ್ತೇವೆ.